ಭಾಳ ಸಂತೋಷದಿಂದ ಈ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನೇ ಇದ್ದರೂ ಹೈಕಮಾಂಡ್ ನಿರ್ಣಯ. ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್, ಅದೆಲ್ಲ ನಾವು ಮಾತಾಡ್ಕೊಡ್ದು ಭಾಳಷ್ಟು ಶಿಸ್ತಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿ ಮಟ್ಟ ನಾನು ಬಂದಿದ್ದೀನಿ. ಸೊ ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ. ಒಂದು ಮಾತು ಹೇಳಿದ್ರು ಮೇಡಮ್, ಮಹಿಳೆಯರು ಗೃಹಲಕ್ಷ್ಮಣ ಆಗಿರ್ಬೋದು ಅಥವಾ ಗ್ಯಾರಂಟಿಗಳನ್ನ ಬಳಸ್ಕೊಂಡು ಕೂಡ ಲೋಕಸಭೆಯಲ್ಲಿ ನಮಗೆ ಮತ ಹಾಕಲಿಲ್ಲ ಅನ್ನುವಂಥದ್ದು, ಬಿಜೆಪಿ ಮತ ಹಾಕಿಲ್ಲ ಅನ್ನೋದು. ನೋಡಿ, ರಾಜಣ್ಣ ಸರ್ ಹಿರಿಯರು, ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆ ಉತ್ತರ ಅವ್ರ ಕಡೆ ನೀವು ಕೇಳಿದ್ರೆ ಸಿಕ್ಕತ್ತೆ. ಅವ್ರು ಮಾತಾಡಿದ್ದಾರೆ ನೀವು ಹೇಳಿ ಅಂತಂದರೆ ನಾನು ಅದಕ್ಕೇನು ಅದನ್ನು ಅವರನ್ನ ಕೇಳಿದ್ರೆ ಸೂಕ್ತವಾದಂಥ ಉತ್ತರ ಸಿಕ್ಕುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಅವರು ಅಲಂಕರಿಸಬಹುದು ಮುಖ್ಯಮಂತ್ರಿಯಾಗಿ, ಯಾವಾಗ ಒಂದು ನಿರೀಕ್ಷೆ ಇದೆಯಾ ಮೇಡಮ್? ಬ್ರದರ್, ನಾನು ಒಂದೇ ಮಾತನ್ನು ಯಾವಾಗಿದ್ರೂ ಹೇಳ್ತೀನಿ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ಪಕ್ಷ ಏನು ಹೇಳುತ್ತೋ ಶಿಸ್ತಿನ ಸಿಪಾಯಿಯಾಗಿ ನಾವು ಕೇಳ್ತೀವಿ. ಅವ್ರು ಇವತ್ತಾಗ್ತಾರೋ ಅವ್ರು ನಾಳೆ ಆಗ್ತಾರೋ ಅದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಈಗ ನಾಳೆ ಏನು 28ನೇ ತಾರೀಕಿಗೆ ಈಗಾಗಲೇ ನಾವು ರಾಜ್ಯದಲ್ಲಿ 223 ಶುರು ಮಾಡಿದ್ದೀವಿ. 28ನೇ ತಾರೀಕಿನಿಂದ ಸುಮಾರು 5,000 ಅಂಗನವಾಡಿಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡ್ತೀವಿ. ಡಿಗ್ರಿ ಹೋಲ್ಡರ್ಸು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಅಂತ ಕೆಲಸ ಮಾಡುವಂಥವರು ತಮ್ಮ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನಿಸುತ್ತೆ. 17,000 ಮಹಿಳೆಯರು ಡಿಗ್ರಿ ಹೋಲ್ಡರ್ ಇದ್ದಾರೆ, ಅಂಗನವಾಡಿ ಟೀಚರ್ಗಳು. ಪೋಸ್ಟ್ ಗ್ರ್ಯಾಜುಯೇಷನ್ನು ಅದರಲ್ಲಿ 4,000 ಇದ್ದಾರೆ. ಆ 17,000ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಆದವರು 4,000 ಇದ್ದಾರೆ. ಸೊ ಆ 17,000 ಜನರನ್ನ ತೆಗೆದುಕೊಂಡೆ ಅದರಲ್ಲೇ ಈಗ 5,000ರಲ್ಲಿ LKG UKG ಮಾಡ್ತೀವಿ. ನೋಡಿ, ಭಾಳ ಸಂತೋಷದಿಂದ ಈ ಖಾತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನೇ ಇದ್ದರೂ ಹೈಕಮಾಂಡ್ ನಿರ್ಣಯ. ನಾವು ಖಾತೆ ಬೇರೆ ಕೊಡಿ ಅಥವಾ ನಾವು ಮಂತ್ರಿ ನಥಿಂಗ್, ಅದೆಲ್ಲ ನಾವು ಮಾತಾಡ್ಕೊಡ್ದು ಭಾಳಷ್ಟು ಶಿಸ್ತಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿ ಮಟ್ಟ ನಾನು ಬಂದಿದ್ದೀನಿ. ಸೊ ನಮ್ಮ ಹೈಕಮಾಂಡ್ ತೀರ್ಮಾನವೇ ನಮಗೆ ಅಂತಿಮ. ಒಂದು ಮಾತು ಹೇಳಿದ್ರು ಮೇಡಮ್, ಮಹಿಳೆಯರು ಗೃಹಲಕ್ಷ್ಮಣ ಆಗಿರ್ಬೋದು ಅಥವಾ ಗ್ಯಾರಂಟಿಗಳನ್ನ ಬಳಸ್ಕೊಂಡು ಕೂಡ ಲೋಕಸಭೆಯಲ್ಲಿ ನಮಗೆ ಮತ ಹಾಕಲಿಲ್ಲ ಅನ್ನುವಂಥದ್ದು, ಬಿಜೆಪಿ ಮತ ಹಾಕಿಲ್ಲ ಅನ್ನೋದು. ನೋಡಿ, ರಾಜಣ್ಣ ಸರ್ ಹಿರಿಯರು, ಅವರು ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಬಹುಶಃ ಇದಕ್ಕೆ ಉತ್ತರ ಅವ್ರ ಕಡೆ ನೀವು ಕೇಳಿದ್ರೆ ಸಿಕ್ಕತ್ತೆ. ಅವ್ರು ಮಾತಾಡಿದ್ದಾರೆ ನೀವು ಹೇಳಿ ಅಂತಂದರೆ ನಾನು ಅದಕ್ಕೇನು ಅದನ್ನು ಅವರನ್ನ ಕೇಳಿದ್ರೆ ಸೂಕ್ತವಾದಂಥ ಉತ್ತರ ಸಿಕ್ಕುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಅವರು ಅಲಂಕರಿಸಬಹುದು ಮುಖ್ಯಮಂತ್ರಿಯಾಗಿ, ಯಾವಾಗ ಒಂದು ನಿರೀಕ್ಷೆ ಇದೆಯಾ ಮೇಡಮ್? ಬ್ರದರ್, ನಾನು ಒಂದೇ ಮಾತನ್ನು ಯಾವಾಗಿದ್ರೂ ಹೇಳ್ತೀನಿ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ. ಪಕ್ಷ ಏನು ಹೇಳುತ್ತೋ ಶಿಸ್ತಿನ ಸಿಪಾಯಿಯಾಗಿ ನಾವು ಕೇಳ್ತೀವಿ. ಅವ್ರು ಇವತ್ತಾಗ್ತಾರೋ ಅವ್ರು ನಾಳೆ ಆಗ್ತಾರೋ ಅದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ. ಈಗ ನಾಳೆ ಏನು 28ನೇ ತಾರೀಕಿಗೆ ಈಗಾಗಲೇ ನಾವು ರಾಜ್ಯದಲ್ಲಿ 223 ಶುರು ಮಾಡಿದ್ದೀವಿ. 28ನೇ ತಾರೀಕಿನಿಂದ ಸುಮಾರು 5,000 ಅಂಗನವಾಡಿಗಳಲ್ಲಿ LKG UKGಯನ್ನು ಪ್ರಾರಂಭ ಮಾಡ್ತೀವಿ. ಡಿಗ್ರಿ ಹೋಲ್ಡರ್ಸು ನಮ್ಮ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಅಂತ ಕೆಲಸ ಮಾಡುವಂಥವರು ತಮ್ಮ ಹೇಳಲಿಕ್ಕೆ ಬಹಳಷ್ಟು ಅಭಿಮಾನ ಅನಿಸುತ್ತೆ. 17,000 ಮಹಿಳೆಯರು ಡಿಗ್ರಿ ಹೋಲ್ಡರ್ ಇದ್ದಾರೆ, ಅಂಗನವಾಡಿ ಟೀಚರ್ಗಳು. ಪೋಸ್ಟ್ ಗ್ರ್ಯಾಜುಯೇಷನ್ನು ಅದರಲ್ಲಿ 4,000 ಇದ್ದಾರೆ. ಆ 17,000ರಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಆದವರು 4,000 ಇದ್ದಾರೆ. ಸೊ ಆ 17,000 ಜನರನ್ನ ತೆಗೆದುಕೊಂಡೆ ಅದರಲ್ಲೇ ಈಗ 5,000ರಲ್ಲಿ LKG UKG ಮಾಡ್ತೀವಿ.